ಬೆಳಗ್ಗೆಯಿಂದ ಈವರೆಗೆ ನಡೆದ ಸುದ್ದಿಗಳ ಕ್ವಿಕ್ಕು ಎಲ್ಲಿಂದ ಎಲ್ಲೆಲ್ಲಿ ಏನೇನಾಯಿತು ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ಅರ್ಧ ಗಂಟೆಯಲ್ಲಿ ನಿಮ್ಮ ಮುಂದೆ. ರಾಜ್ಯದಲ್ಲಿ ನಡೆದ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನು ನೋಡೋಣ ಕರ್ನಾಟಕ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಪ್ಯಾನ್ ಕಾರ್ಡ್ನಿಂದ ಆರಂಭವಾದ ಪ್ರೀತಿಯಿಂದ ಮಹಿಳೆ ಬದುಕು ಬೀದಿಗೆ ಬಂದಿದೆ. ಮೊದಲ ಹೆಂಡತಿಗೆ ಕೈಕೊಟ್ಟು ಎರಡನೇ ಮದುವೆಗೆ ಸಜ್ಜಾದ ಪತಿ ವಿರುದ್ಧ ಪತ್ನಿ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾಳೆ. ತುಮಕೂರಿನ ಪಾವಗಡದ ವೈಎನ್ ಹೊಸಕೋಟೆಯಲ್ಲಿ ಈ ಪ್ರಕರಣ ಬೆಳಕಿಗೆ ಬಂದಿದೆ. ಜೆರಾಕ್ಸ್ ಅಂಗಡಿಯಲ್ಲಿ ಕೆಲಸ ಮಾಡ್ತಾ ಇದ್ದ ಬೊಮ್ಮನಾಯಕ ಪ್ಯಾನ್ ಕಾರ್ಡ್ ಮಾಡಿಸೋದಕ್ಕೆ ಹೋದಾಗ ಯುವತಿಗೆ ಪರಿಚಯ ಆಗಿದ್ದ. 7 ವರ್ಷದಿಂದ ಪ್ರೀತಿಸ್ತಾ ಇದ್ದ ಜೋಡಿ ಮದುವೆಯಾಗಿ ಯುವತಿಗೆ ಇದೀಗ 6 ತಿಂಗಳ ಗರ್ಭಿಣಿ ಆಗಿದ್ದಾಳೆ. ಆದರೆ ಪೋಷಕರ ವಿರೋಧದ ನಡುವೆಯೂ ಮದುವೆಯಾಗಿದ್ದ ಯುವತಿಗೆ ಇದೀಗ ಆಘಾತ ಎದುರಾಗಿದೆ. ಬೊಮ್ಮನಾಯಕ್ ಪೋಷಕರು ಆತನಿಗೆ ಬೇರೆ ಮದುವೆ ಮಾಡೋದಕ್ಕೆ ಮುಂದಾಗಿದ್ದು ಗರ್ಭಿಣಿ ಜೀವನ ಅತಂತ್ರ ಆಗಿದೆ. ಹಿತ ಪ್ರಶ್ನೆ ಮಾಡಿದಾಗ ಜಾತಿ ನಿಂದನೆ ಮಾಡಿ ವರದಕ್ಷಿಣೆಗೆ ಕಿರುಕುಳ ನೀಡಿದ್ದಾರೆ ಅಂತ ಮಹಿಳೆ ಆರೋಪಿಸಿದ್ದಾರೆ. ಮಗುವಿನ ಭವಿಷ್ಯಕ್ಕೋಸ್ಕರ ಗಂಡ ಬೇಕು ಅಂತ ಗರ್ಭಿಣಿ ಅಲಿದಾಟ ನಡೆಸುವ ಪರಿಸ್ಥಿತಿ ಎದುರಾಗಿದೆ. MBBS ಮಾಡದೆ BEMS ಹೆಸರಿನ ಮೆಡಿಸಿನ್ ಕೋರ್ಸ್ ಮಾಡಿ ಹಾಸ್ಪಿಟಲ್ ನಡೆಸ್ತಾ ಇದ್ದ ನಕಲಿ ವೈದ್ಯನಿಗೆ ಸುವರ್ಣ ನ್ಯೂಸ್ ಬಿಸಿ ಮುಟ್ಟಿಸಿದೆ. ಪಶ್ಚಿಮ ಬಂಗಾಳ ಮೂಲದ ಬಿ ಕುಮಾರ್ ಕರ್ಮಕಾಂಡದ ಬಗ್ಗೆ ಸುವರ್ಣ ನ್ಯೂಸ್ ವರದಿ ಮಾಡಿದ್ದು ಜನರ ಜೀವದ ಜೊತೆಗೆ ಆಟ ಆಡ್ತಾ ಇದ್ದ ವೈದ್ಯನ ಮುಖವಾಡ ಬಯಲು ಮಾಡಿದೆ. ಗದಗದ ಬೆಟಗೇರಿಯಲ್ಲಿ ಶಸ್ತ್ರಚಿಕಿತ್ಸೆ ಜ್ಞಾನ ಇಲ್ಲದಿದ್ರೂ ಮೂಲವ್ಯಾಧಿಗೆ ಈ ವೈದ್ಯ ಸರ್ಜರಿ ಮಾಡ್ತಾ ಇದ್ದ. ಫೈಲ್ಸ್ ರೋಗಿಗಳಿಗೆ ಚಿಕಿತ್ಸೆಗೆ 10,000ದಿಂದ 50,000ದವರೆಗೂ ವಸೂಲಿ ಮಾಡ್ತಾ ಇದ್ದ. KPME ಸರ್ಟಿಫಿಕೇಟ್ ಇಲ್ಲದೆ ಹಾಸ್ಪಿಟಲ್ ನಡೆಸ್ತಾ ಇದ್ದ ವೈದ್ಯನ ಬಗ್ಗೆ ವರದಿ ಬಿತ್ತರವಾಗ್ತಾ ಇದ್ದಂತೆ ಗದಗ ಆರೋಗ್ಯ ಇಲಾಖೆ ಅಧಿಕಾರಿಗಳು ಎಚ್ಚೆತ್ತಿದ್ದಾರೆ. ನಕಲಿ ಡಾಕ್ಟರ್ ಆಪರೇಷನ್ ಅಡ್ಡೆ ಸೀಸ್ ಮಾಡಿ ಕ್ರಮ ಕೈಗೊಳ್ಳೋದಕ್ಕೆ ಮುಂದಾಗಿದ್ದಾರೆ. ನಮಗೆ ಸುವರ್ಣ ನ್ಯೂಸ್ದವರು ಮಾಹಿತಿ ಕೊಟ್ಟ ಪ್ರಕಾರ ನಾವು ಇಲ್ಲಿ ಬಂದು ನಾವು ಏನು ನಕಲಿ ಡಾಕ್ಟರ್ ಅಂತ ಅವರು ಇದು ಮಾಡ್ತಿದ್ರು ಅದನ್ನು ನಾವು ರೇಡ್ ಮಾಡಿದ್ವಿ. ಸೊ ಅವರು ಡಿಗ್ರಿ ಎಲೆಕ್ಟ್ರಾನಿಕ್ ಮೆಡಿಕಲ್ ಸೈನ್ಸಸ್ ಅಂತ ಒಂದು ಯಾವುದೋ ಬ್ಯಾಚುಲರ್ ಡಿಗ್ರಿಯನ್ನು ಇಟ್ಕೊಂಡಿದ್ರು. ಅದು ವ್ಯಾಲಿಡ್ ಇಲ್ಲ ನಮ್ಮ ಇದರಲ್ಲಿ KPME ಅಂಡರ್. ಸೊ KPME ಅಂಡರ್ ವ್ಯಾಲಿಡ್ ಇಲ್ಲದ ಅವ್ರು ಪ್ಲಸ್ ಅಲೋಪತಿಕ್ ಮೆಡಿಸಿನ್ಸ್ನ ಅವ್ರು ಪ್ರಿಸ್ಕ್ರೈಬ್ ಮಾಡ್ತಿದ್ರು. ಸೊ ಅಲೋಪತಿಕ್ ಮೆಡಿಸಿನ್ ಪ್ರಿಸ್ಕ್ರೈಬ್ ಮಾಡೋಕ್ಕೆ ಅಲೋಪತಿ ಡಿಗ್ರಿ ಕಂಪಲ್ಸರಿ MBBS ಆಗಿರಬೇಕು ಅಂತ ರೂಲ್ಸ್ ಇರೋದು. ಸೊ ಆ ರೂಲ್ಸ್ ವೈಲೇಟ್ ಮಾಡ್ತಿದ್ರು ಅವರಂತ ನಾವು ಇಲ್ಲಿ ಬಂದು ಇದನ್ನು ಕ್ಲಿನಿಕನ್ನು ಸೀಸ್ ಮಾಡಿದ್ದೀವಿ. ಈ ಕ್ಲಿನಿಕ್ ಸೀಸ್ ಮಾಡಿದ ನಂತರ ನಾವು ಅವ್ರಿಗೆ ನೋಟಿಸ್ ಕೊಟ್ಟು ಅವರು ನಮ್ಮ ಜಿಲ್ಲೆಯ ಪ್ರಾಧಿಕಾರ ಏನಿರುತ್ತೆ, ನಮ್ಮ ಡಿಸ್ಟ್ರಿಕ್ಟ್ ಅಥಾರಿಟಿ ಏನಿರುತ್ತೆ, ಡಿಸ್ಟ್ರಿಕ್ಟ್ ಅಥಾರಿಟಿ ಅಂಡರ್ ಅವ್ರಿಗೆ ಅಲ್ಲಿ ಡಿಸ್ಟ್ರಿಕ್ಟ್ ಕೋರ್ಟಲ್ಲಿ ಅವ್ರದ್ದು ಒಂದು ನೋಟಿಸನ್ನು ಹಾಕಿ ಅವ್ರಿಗೆ ಮುಂದಲ್ಲೇ ಹಾಜರುಪಡಿಸ್ತೀವಿ. ಮುಂದಿನ ಕ್ರಮ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.